ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಲಾಯರ್ ಪಾವನಿ ಅವರು ಶಾರದಾ ಹತ್ರ ಮಾತಾಡ್ತಾ ಇರ್ತಾರೆ. ನೀವು ತೋರಿಸ್ತಿರೋ ಧೈರ್ಯ ಎಲ್ಲ ಹೆಣ್ಮಕ್ಳಿಗೂ ಸ್ಫೂರ್ತಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ವಾದ ಮಾಡಬೇಕಂತ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿಕ್ಕಾಬಟ್ಟೆ ಖುಷಿಯಿಂದ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಈ ಕೇಸ್ನ ತಗೊಂಡು ನ್ಯಾಯನ ಗೆಲ್ಲಿಸ್ಬೇಕು ಅಂತ ಬಂದಿದ್ದೀರಲ್ಲ, ನನಗೆ ಅಷ್ಟೇ ಸಾಕು ಅಂತ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನು ಈ ಜಗತ್ತಲ್ಲಿ ಒಳ್ಳೆಯವರಿದ್ದಾರೆ, ನೈತಿಕತೆಗೆ ಬೆಲೆ ಇದೆ ಅನ್ನೋದು ಇವತ್ತು ಸಾಬೀತಾಯಿತು ಮೇಡಮ್ ಅಂತ ಹೇಳ್ತಿದ್ರೆ ಪಾವನಿ ಮಾತ್ರ ಸ್ಮೈಲ್ ಮಾಡ್ತಾ ಇರ್ತಾಳೆ. ಹಾಗೆ ಲಾಯರ್ ಪಾವನಿಯವರು ಹೇಳ್ತಾ ಇರ್ತಾರೆ, ಕಮನ್ ಶಾರದಾ, ನಿಜ ಹೇಳಿ, ನಿಜವಾಗ್ಲೂ ನಿಮ್ಮ ಗಂಡವರು ಶೂಟ್ ಮಾಡಿಲ್ವಾ ಅಂತ ಅಂದಾಗ ನಿಜನೇ ಹೇಳ್ತಾ ಇದ್ದೀನಿ ಮೇಡಮ್, ಅವತ್ತು ಗನ್ನು ನನ್ನ ಕೈಲಿತ್ತು, ನಾನು ಜ್ಯೋತಿಕನ ಎದುರಿಸ್ಬೇಕು ಅಂತ ಓದ್ತಾ ಇದ್ದೆ, ಅಷ್ಟೊತ್ತಿಗೆ ದಶರಥ ಸರ್ ಅಡ್ಡ ಬಂದರು. ಸೊ ಹಾಗಾಗಿ ನನ್ನನ್ನು ಸಿದ್ಧಾರ್ಥ ಸರು ಬಿಡಿ ಬಿಡಿ ಗನ್ನ ಅಂತ ಕೈಯಿಂದ ಕಿತ್ಕೋತಿದ್ರು. ಅಷ್ಟೊತ್ತಿಗೆ ಗುಂಡು ಹಾರ್ಬಿಟ್ಟಿತ್ತು, ಆದರೆ ಖಂಡಿತ ನಾನು ಟ್ರಿಗರ್ ಮೇಲೆ ಬೆರಳು ಹಾಕಿರಲಿಲ್ಲ, ಆ ಸೌಂಡು ಬೇರೆ ಕಡೆಯಿಂದ ಬಂತು ಅಂತ ಅಂದಾಗ ಲಾಯರ್ ಪಾವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಅವತ್ತು ನಾನು ಜೈಲಿಗೆ ಹೋಗಬೇಕಿತ್ತು, ಆದರೆ ಸಿದ್ಧಾರ್ಥ ಸರ್ ತನ್ನ ಮೇಲೆ ಎಲ್ಲ ಆಪಾದನೆಯನ್ನು ಹಾಕ್ಕೊಂಡು ನನ್ನನ್ನು ಹೊರಗಡೆ ಬಿಟ್ಟರು ಅಂತ ಹೇಳ್ತಾ ಇದ್ರೆ ಏನು ಮಾತಾಡೋಕ್ಕಾಗದೆ ಮೌನಿಯಾಗಿ ಅವಳ ಮಾತನ್ನ ಕೇಳ್ಕೊಂಡು ಬೇಜಾರಿಂದ ಲಾಯರ್ ನಿಂತ್ಕೊಬಿಡ್ತಾರೆ. ಹಾಗೆ ಮತ್ತೆ ಒಂದು ಕ್ಷಣ ಆಶ್ಚರ್ಯದಿಂದ, ಹಾಗಾದರೆ ನೀವು ಶೂಟ್ ಮಾಡಿದ್ರಾ ಅಂತ ಅಂದಾಗ, ಇಲ್ಲ ಮೇಡಮ್, ನಾನು ಮಾಡಿಲ್ಲ, ಸರ್ರು ಮಾಡಿಲ್ಲ ಅಂತ ಅನ್ಬೇಕಾದ್ರೆ ವೆಯ್ಟ್ ನನಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಆದರೆ ನಿಮ್ಮಿಬ್ಬರು ನೋಡಿದರೆ ಅಯ್ಯೋ ಪಾಪ ನೀವಿಬ್ಬರು ಸಾಧು ಅಂತ ಅನ್ನಿಸ್ತಾ ಇದೆ, ಈ ಕೇಸ್ನ ತೊಗೊಂಡು ನಾನು ಗೆಲ್ಲೇಬೇಕು ಅಂತ ನನಗೆ ಅನಿಸ್ತಿದೆ, ಹಾಗಾದರೆ ದಯವಿಟ್ಟು ಅಲ್ಲಿ ನಡೆದ ಇನ್ಸಿಡೆಂಟ್ನ ದಯವಿಟ್ಟು ನನಗೆ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಹೆದರ್ಕೋಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಹೇಳಿ ಅಂತ ಅನ್ಬೇಕಾದ್ರೆ ಶಾರದಾ ನಡೆದ ಘಟನೆ ಎಲ್ಲನೂ ಹೇಳ್ತಾ ಇರ್ತಾಳೆ. ಈ ಥರ ನರ್ತಕಟ್ಟೋರೆಲ್ಲ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ ಅಂತ ಜ್ಯೋತಿಕಾ ಹೇಳಿದ್ಲು. ಸಿದ್ಧಾರ್ಥ ಸರ್ ಕೋಪ ಮಾಡಿಕೊಂಡು ಬೈತಿರ್ಬೇಕಾದ್ರೆ ಈ ಕಡೆ ಗನ್ ತೊಗೊಂಡು ರೋಹನ್ ಶೂಟ್ ಮಾಡೋಕ್ಕೆ ಅಂತ ಬರಬೇಕಾದ್ರೆ ನಾನು ಸಹ ವಾದ ಮಾಡಿದೆ, ನನ್ನನ್ನು ಶೂಟ್ ಮಾಡೋಕ್ಕೆ ಬರ್ತಿರ್ಬೇಕಾದ್ರೆ ಅದೇ ಗನ್ನ ಇಟ್ಕೊಂಡು ಜ್ಯೋತಿಕನ ತಲೆಗೆ ಗುಂಡಿಡೋಕ್ಕೆ ಅಂತ ಹೋದೆ, ಅದು ಮಿಸ್ ಆಗಿ ಈ ರೀತಿ ಆಯಿತು, ದಯವಿಟ್ಟು ಸಿದ್ಧಾರ್ಥ ಸರ್ನ ಕಾಪಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಪ್ರತಿಯೊಂದು ಡೀಟೇಲ್ಸ್ನ ಈ ಕಡೆ ಲಾಯರ್ ಪಾವನಿ ಕಲೆಕ್ಟ್ ಮಾಡ್ಕೋತಾ ಇರ್ತಾರೆ. ಹಾಗೆ ಒಂದು ಕಡೆ ದೀಪನು ಸಹ ಹೇಳ್ತಾ ಇರ್ತಾರೆ, ಹೌದು ಮೇಡಮ್, ನಮ್ಮಪ್ಪ ತುಂಬ ಒಳ್ಳೆಯವರು, ಯಾವತ್ತೂ ಅವರು ಇಂಥ ಕೆಲಸ ಮಾಡಲ್ಲ, ದಯವಿಟ್ಟು ನಮ್ಮಪ್ಪನ ಉಳಿಸ್ಕೊಡಿ ಅಂತ ಅನ್ಬೇಕಾದ್ರೆ ನೋಡಿ ಶಾರದವ್ರೆ, ಸತ್ಯ ನಿಮ್ಮ ಕಡೆ ಇದೆ ಅಂತ ಅನ್ಬೇಕಾದ್ರೆ ಹೆದರ್ಕೋ ಅವಶ್ಯಕತೆ ಇಲ್ಲ, ನೀವು ಯಾವುದಕ್ಕೂ ಭಯ ಪಡಬೇಡಿ ಅಂತ ಲಾಯರ್ ಹೇಳ್ತಾ ಇರ್ತಾರೆ. ಹಾಗೆ ನಿಮಗೆ ನ್ಯಾಯ ಕೊಡಿಸೋಕ್ಕೆ ಐ ವಿಲ್ ಟ್ರೈ ಮೈ ಬೆಸ್ಟ್, ಆಯಿತಾ, ಕಣ್ಣೀರು ಹಾಕೋದ್ರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗಲ್ಲ, ಹಾಗೆ ಶತ್ರುಗಳನ್ನು ಸಹ ನೀವು ನಾಶ ಮಾಡೋಕ್ಕಾಗಲ್ಲ, ಕಣ್ಣೀರನ್ನ ಒರೆಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ಶತ್ರುಗಳನ್ನು ನಾವು ಸದೆ ಬಿಡಬೇಕು ಅಂತಂದರೆ ಮೊದಲು ನಮ್ಮಲ್ಲಿ ಆತ್ಮಸ್ಥೈರ್ಯ ಇರಬೇಕು ಶಾರದವ್ರೆ, ದಯವಿಟ್ಟು ಕಣ್ಣೀರು ಹಾಕಬೇಡಿ. ಹಾಗೆ ಏನೇ ಆಗಲಿ ಶಾರದವ್ರೆ, ಮುಖಾಮುಖಿ ನಿಂತ್ಕೊಂಡು ಕೋರ್ಟಲ್ಲಿ ವಾದ ಮಾಡಬೇಕು ಅಂತ ಅಂದಾಗ ಅದೇ ಆತ್ಮಧೈರ್ಯ ಹಾಗೆ ವಿಶ್ವಾಸದಿಂದ ಬಂದಿದ್ದೀವಿ ಮೇಡಮ್, ಆದರೆ ಏನು ಮಾಡಲಿ, ಈ ಕೇಸ್ನ ಗೆದ್ದು ಕೊಡ್ತೀನಿ ಅಂತ ತೊಗೊಂಡಿದ್ದು ಲಾಯರು ನಮಗೆ ಮೋಸ ಮಾಡಿಬಿಟ್ಟು ಹೋಗ್ಬಿಟ್ರು. ಹಾಗೆ ಬೇರೆ ಎಷ್ಟೋ ವಕೀಲರು ಕೇಳಿದ್ರು ಸಹ ಈ ಕೇಸ್ನ ತೊಗೊಳಕ್ಕೆ ರೆಡಿ ಆಗಿರಲಿಲ್ಲ, ಇವಾಗ ನೀವೇ ನಮಗೆ ದಾರಿ ದಿಕ್ಕು ಅಂತ ಶಾರದಾ ಕೈ ಮುಗಿದು ಪಾವನಿ ಹತ್ರ ಬೇಡ್ಕೋತಾ ಇರ್ತಾಳೆ. ನೋಡಿ ಶಾರದವ್ರೆ, ಬೇಜಾರು ಮಾಡ್ಕೋಬೇಡಿ, ಕೈ ಕೊಟ್ಟು ಹೋಗಿರೋದು ಲಾಯರ್ ಹೊರತು ಕಾನೂನಲ್ಲ, ಇದರಿಂದ ದೊಡ್ಡ ಕ್ರೈಮ್ ಸ್ಟೋರಿ ಇದೆ ಅಂತ ನನಗೆ ಅನಿಸ್ತಿದೆ, ಯಾರೋ ದೊಡ್ಡ ಕಿಲಾಡಿಗಳು ಕೈವಾಡ ಹಾಡಿ ನಿಮ್ಮ ತಲೆ ಮೇಲೆ ಕಟ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅವ್ರಾಟನ ಅವ್ರು ಆಡಲಿ ಶಾರದವ್ರೆ, ನಮ್ಮ ಆಟನ ನಾವು ಆಡೋಣ, ಬನ್ನಿ ಟೈಮ್ ಆಗಿದೆ ಕೋರ್ಟ್ ಒಳಗಡೆ ಹೋಗೋಣ ಅಂತ ಅಂದಾಗ ತನ್ನ ಗಂಡನ ಕೇಸ್ ಫೈಲ್ ಕೊಟ್ಟ ತಕ್ಷಣ ಮತ್ತೆ ಎಲ್ಲ ಡೀಪಾಗಿ ಸ್ಟಡಿ ಮಾಡಿಬಿಟ್ಟು ಶಾರದಾ ಕೈ ಹಿಡ್ಕೊಂಡು ಖುಷಿಯಾಗಿ ಕೋರ್ಟ್ ಒಳಗಡೆ ಲಾಯರ್ ಪಾವನಿ ಕರ್ಕೊಂಡು ಹೋಗ್ತಾ ಇದ್ರೆ ಇವರಿಬ್ಬರು ಮಾತಾಡೋದನ್ನೆಲ್ಲನೂ ಜ್ಯೋತಿಕಾ ಕೇಳ್ಕೊಂಡು ಸಿಕ್ಕಾಬಟ್ಟೆ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಶಾರದನ ಕೋರ್ಟ್ ಒಳಗಡೆ ಕರ್ಕೊಬಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಸಿದ್ಧಕ್ಕೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಿಂದೆ ಜ್ಯೋತಿಕನ ಬಂದು ಕೂತ್ಕೊಂಡಾಗ ಈ ಕಡೆ ಜಡ್ಜ್ ಕೇಳ್ತಾ ಇರ್ತಾರೆ, ಯಾರು ನೀವು ಅಂತ ಅನ್ಬೇಕಾದ್ರೆ ಇವರ ಅಣ್ಣರ ನಮಸ್ಕಾರ, ನಾನು ಅಡ್ವೊಕೇಟ್ ಪಾವನಿ, ಈ ಕಡೆ ಸಿದ್ಧಾರ್ಥ ಅವರ ಕೇಸ್ನ ತೊಗೊಂಡಿದ್ದೀನಿ, ನಾನು ಇವ್ರ ಪರ ವಾದ ಮಾಡೋಕ್ಕೆ ಬಂದಿದ್ದೀನಿ ಅಂತ ನಮಸ್ಕಾರ ಮಾಡಿ ಜಡ್ಜ್ ಹತ್ರ ಹೇಳ್ತಾ ಇರ್ತಾರೆ. ಹಾಗೆ ಇನ್ಮೇಲಿಂದ ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ತಾತನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಿದ್ರೆ ಜ್ಯೋತಿಕಾ ರೋಹನ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಲಾಯರ್ ಪಾವನಿ ಸಿದ್ದು ಕಡೆ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾ ನಾನಿದ್ದೀನಿ ಅಂತ ಹೇಳ್ತಿದ್ರೆ ಸಿದ್ದುಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಜಡ್ಜು ಎಲ್ಲ ಡಾಕ್ಯುಮೆಂಟ್ನ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆ, ಯು ಕ್ಯಾನ್ ಪ್ರೊಸೀಡ್ ಅಂತ ಅಂದಾಗ ಥ್ಯಾಂಕ್ ಯು ಯುವರ್ ಆನರ್, ಮೊದಲನೇದಾಗಿ ನಾನು ಕಟ್ಕಟೆಯಲ್ಲಿ ಶಾರದವ್ರನ್ನ ಕರ್ಸೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದಾಗ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕಟ್ಕಟೆಯಲ್ಲಿ ಬಂದು ನಿಂತ್ಕೋತಾಳೆ. ಹಾಗೆ ಶಾರದಾ ಕಟ್ಕಟೆಯಲ್ಲಿ ಬಂದು ನಿಂತಿದ್ದ ತಕ್ಷಣ ಈ ಕಡೆ ಲಾಯರ್ ಪಾವನಿ ಕೇಳ್ತಾ ಇರ್ತಾರೆ, ಮಿಸಸ್ ಸಿದ್ಧಾರ್ಥ್, ನೀವು ಗನ್ ತಗೊಂಡು ದಶರಥ ಅವ್ರ ಮನೆಗೆ ಹೋಗಿದ್ರಾ, ಏನಕ್ಕೆ ತೊಗೊಂಡು ಹೋಗಿದ್ರಿ, ಆ ಗನ್ ಎಲ್ಲಿಂದ ಬಂತು ಅಂತ ಜೋರಾಗಿ ಕೇಳ್ತಿರ್ಬೇಕಾದ್ರೆ ಶಾರದಾ ನಿಜವಾಗ್ಲೂ ಆ ಗನ್ನು ನಮ್ದಲ್ಲ ಮೇಡಮ್, ಅದು ಆ ರೋಹನ್ ಅವ್ರದ್ದು ಅಂತ ಅಂದಾಗ ರೋಹನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ಧನು ಸಹ ಹೌದು ಮೇಡಮ್, ಗನ್ ತಂದಿದ್ದು ರೋಹನ್ ಅವರೇ ಅಂತ ಹೇಳ್ತಾ ಇರಬೇಕಾದ್ರೆ ಓ ಹೌದಾ, ಹಾಗಾದರೆ ಗನ್ ತಂದಿದ್ದು ಅವರಾಗಿದ್ದರೆ ಅವರು ಏನೋ ಉದ್ದೇಶ ಇಟ್ಕೊಂಡೆ ಅಲ್ವಾ ಗನ್ ತಂದಿರ್ಬೋದು ಅಂತ ಅಂದಾಗ ರೋಹನ್ ಮತ್ತು ಜ್ಯೋತಿಕನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ.
ಐ ಮೀನ್ ನಾನು ಏನಪ್ಪ ಕೇಳ್ತಾ ಇರೋದು ಅಂತ ಅಂದರೆ ನಿಮ್ಮಿಬ್ಬರನ್ನ ಸಾಯಿಸೋಕ್ಕೋಸ್ಕರ ರೋಹನ್ ಗನ್ ತಂದಿರ್ಬೋದಲ್ವಾ ಅಂತ ಅಂದಾಗ ತಾತ ಮತ್ತು ಸುಮಿತ್ರನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿದ್ರೆ ಅಬ್ಜೆಕ್ಷನ್ ಇವ್ರ ಆನರ್ ಅಂತ ಜ್ಯೋತಿ ಕಡೆ ಲಾಯರ್ ಹೇಳ್ತಿರ್ಬೇಕಾದ್ರೆ ಸರ್ ಒಂದು ನಿಮಿಷ ಅಬ್ಜೆಕ್ಷನ್ ಹಾಕಿರಂತೆ ಮೊದಲು ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಲಿ ಅಂತ ಹೇಳ್ತಾ ಇರ್ತಾಳೆ. ಸುಮಿತ್ರಾ ಏನು ಮಾವ ಈ ಲಾಯರ್ ಈ ರೀತಿ ಎಲ್ಲ ಕ್ವಶನ್ ಕೇಳ್ತಿದ್ದಾರೆ, ನನಗೆ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಅವ್ರೇನಾದರೂ ಕೇಳ್ಕೊಳ್ಳಿ, ಸತ್ಯ ಬದಲಾಗಲ್ಲ, ವೆಯ್ಟ್ ಮಾಡೋಣ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಲಾಯರ್ ಪಾವನಿ ಹೇಳ್ತಾ ಇರ್ತಾರೆ, ಒಂದು ನಿಮಿಷ ಸರ್, ಗನ್ನು ಒಂದು ಹೆಣ್ಮಗು ಕೈಲಿತ್ತಲ್ವಾ, ಅದನ್ನು ರೋಹನ್ ಅವರು ಕೈಯಿಂದ ಕಿತ್ಕೋಬೋದಿತ್ತಲ್ವಾ ಅಂತ ಅನ್ಬೇಕಾದ್ರೆ ಈ ಕಡೆ ಜ್ಯೋತಿಕ ಕಡೆ ಲಾಯರು ಟೆನ್ಷನ್ ಆಗಿ ನಿಂತ್ಕೊಬಿಡ್ತಾರೆ. ಅಥವಾ ರೋಹನ್ ಸಿದ್ದುನ ಕಂಟ್ರೋಲ್ ಮಾಡ್ಬೋದಿತ್ತಲ್ವಾ ಅಂತ ಅಂದಾಗ ಸಿದ್ದು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಥವಾ ರೋಹನ್ ಏನಾದರೂ ಸಿದ್ದುನ ಹಿಡ್ಕೊಳಕ್ಕಾಗ್ದಷ್ಟು ಏನಾದರೂ ವೀಕ್ ಆಗಿದ್ನ ಅಂತ ಅನ್ಬೇಕಾದ್ರೆ ರೋಹನ್ ಕೋಪ ಮಾಡ್ಕೊಂಡು ಎದ್ದು ನಿಂತ್ಕೋತಾನೆ. ಎದ್ದು ನಿಂತ್ಕೊಬಿಟ್ಟು ಸೈಲೆಂಟಾಗಿ ಏನು ಹೇಳ್ತಿದ್ದೀರಾ ನನ್ನ ಮೇಲೆ ಇವ್ರ ಆನರ್ ಅಂತ ಕೇಳ್ತಾ ಇರಬೇಕಾದ್ರೆ ವೆರಿ ಸಿಂಪಲ್, ನನ್ನ ಡೌಟು ಏನು ಗೊತ್ತಾ ಇವ್ರ ಆನರ್, ರೋಹನ್ ಮತ್ತು ಜ್ಯೋತಿಕಾ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದಾಗ ಜ್ಯೋತಿಕಾ ರೋಹನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮತ್ತು ಲಾಯರ್ ಪಾವನಿ ವಾದ ಮಾಡ್ತಿರ್ತಾರೆ, ನೋಡಿ ಇವರ ಆನರ್ ಈ ಗಲಾಟೆ ಮತ್ತು ಗನ್ನ ತಂದಿದ್ದು ರೋಹನ್ ಅವರೇ, ಖಂಡಿತ ಅವರು ಏನಕ್ಕೆ ಶೂಟ್ ಮಾಡಿರ್ಬೋದು, ಇದರಲ್ಲಿ ಅವ್ರ ಕೈವಾಡ ಇದೆ ಅಂತ ಅನ್ಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್ ಅಂತ ಜ್ಯೋತಿಕಾ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ. ಆ ಗನ್ ಅವ್ರ ಕೈಲಿರಬೇಕಾದ್ರೆ ಅದೇ ನಾವು ಶೂಟ್ ಮಾಡೋಕ್ಕಾಗುತ್ತೆ ಅಂತ ಅಂದಾಗ ಓಕೆ ನೀವು ಹೇಳಿರೋ ಪ್ರಕಾರ ಬರ್ತೀವಿ, ಅವರೇ ಶೂಟ್ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಅಂದಾಗ ಜ್ಯೋತಿಕಾ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಲಾಯರ್ ಪಾವನಿ ವಾದ ಮಾಡೋದನ್ನ ನೋಡಿ ತಾತ ಮತ್ತು ಸುಮಿತ್ರಾ ಸಿಕ್ಕಾಪಟ್ಟೆ ಆಶ್ಚರ್ಯದಿಂದ ಕೂತಿರ್ಬೇಕಾದ್ರೆ ಲಾಯರ್ ಮತ್ತೆ ಹೇಳ್ತಾ ಇರ್ತಾರೆ, ಬುಲೆಟ್ ಸೌಂಡ್ ಬಂದಿದ್ದಂತೂ ಖಂಡಿತ ನಿಜ ಇವ್ರ ಆನರ್, ಆದರೆ ಅದೇ ಬುಲೆಟಿಂದ ಬಂದಿದೆ ಅಥವಾ ಅದೇ ಗನ್ನಿಂದ ಬುಲೆಟ್ ಹೊರಗಡೆ ಬಂದಿದೆ ಅಂತ ಹೇಳೋಕ್ಕೆ ಯಾವುದೇ ರೀತಿ ಸಾಕ್ಷಿಗಳಿಲ್ಲ ಅಂತ ಅಂದಾಗ ಅವ್ರು ಹೇಳ್ತಿರೋ ಪಾಯಿಂಟ್ ಎಲ್ಲನೂ ಸಹ ಈ ಕಡೆ ಜಡ್ಜು ನೋಟ್ ಮಾಡ್ಕೋತಾ ಇರ್ತಾರೆ. ಅಥವಾ ಬೇರೆ ಗನ್ನಿಂದ ಅದು ಫೈರ್ ಬಂದಿರ್ಬೋದಲ್ವಾ ಅಂತ ಅಂದಾಗ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ರೋಹನ್ ಮುಖನ ನೋಡ್ತಾ ಇದ್ರೆ ಈ ಕಡೆ ಸುಮಿತ್ರಾ ಹಾಗಾದರೆ ಸಿದ್ದು ನಿಜವಾಗ್ಲೂ ಶೂಟ್ ಮಾಡಿಲ್ವಾ ಅಂತ ತಾತನ ಕೇಳ್ತಾ ಇದ್ರೆ ತಾತನಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹೀಗೆ ಲಾಯರ್ ಪಾವನಿ ಮತ್ತೆ ಹೇಳ್ತಾ ಇರ್ತಾರೆ, ನಾನು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಇವ್ರ ಆನರ್ ಅಂತಂದರೆ, ಒಂದು ಕುಟುಂಬ ಅಂತಂದರೆ ಸುಮ್ಮನೆ ಆಗಲ್ಲ, ಅದರಲ್ಲಿ ಪ್ರೀತಿ ವಿಶ್ವಾಸ ಎಲ್ಲನೂ ಸಹ ಈ ಸಿದ್ಧಾರ್ಥ ಅವರು ಅವ್ರ ಫ್ಯಾಮಿಲಿಯಿಂದ ಪಡ್ಕೊಂಡಿದ್ದಾರೆ ಅಂಥವ್ರು ಒಂದು ಚಿಕ್ಕ ಕಾರಣಕ್ಕೋಸ್ಕರ ಕೊಲೆ ಮಾಡ್ತಾರ ಸಿದ್ಧಾರ್ಥ ಅವರು ಇವ್ರ ಆನರ್, ಅಷ್ಟಕ್ಕೂ ಆಸ್ತಿ ಎಲ್ಲ ಬೇಕು ಅಂತ ಅಂದಿದ್ರೆ ನೂರಾರು ಕಾರಣಗಳು ಹಾಗೆ ನೂರಾರು ಸಲಹೆಗಳೆಲ್ಲ ಸಿಗ್ತಾ ಇದ್ವು, ಆಧಾರಿನವರು ಹುಡ್ಕೋತಾ ಇದ್ರು ಅಂತ ಅಂದಾಗ ಸಿದ್ದು ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಲಾಯರ್ ಮತ್ತೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಸಿದ್ಧಾರ್ಥ ಅವರಿಗೆ ಆಸ್ತಿ ಮೇಲೆ ವ್ಯಾಮೋಹ ಇಲ್ಲ, ಕುಟುಂಬನಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರ ನೋವುಗಳಿಗೆ ಇವರು ಸ್ಪಂದಿಸ್ತಾರೆ, ಅಂಥವ್ರು ಹೇಗೆ ಕೊಲೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಆಪೋಸಿಟ್ ಲಾಯರ್ ಆದ ಜ್ಯೋತಿಕಾ ಕಡೆ ಲಾಯರ್ ಇವರ ಆನರ್ ನೋಡಿ ನಮ್ಮ ಆಪೋಸಿಟ್ ಲಾಯರು ಏನೇನೋ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಇದೆಲ್ಲ ನಿಜ ಆಗಲ್ಲ, ಸತ್ಯ ಅಲ್ಲ ಅಂತ ಅನ್ಬೇಕಾದ್ರೆ ಊಹೆನೋ ಕಲ್ಪನೆನೋ ಅದನ್ನು ಫಾರೆನ್ಸಿಕ್ ರಿಪೋರ್ಟು ಡಿಸೈಡ್ ಮಾಡುತ್ತೆ ಅಂತ ಅಂದಾಗ ಈ ಕಡೆ ಜ್ಯೋತಿಕಾ ಕಡೆ ಲಾಯರ್ಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಲಾಯರ್ ಸಿಕ್ಕಾಬಟ್ಟೆ ಶಾಕ್ ಆಗಿ ಅದನ್ನೆಲ್ಲ ಸಬ್ಮಿಟ್ ಮಾಡೋ ಅವಶ್ಯಕತೆ ಏನಿದೆ ಇವರ ಆನರ್, ಆಲ್ರೆಡಿ ಆರೋಪಿಯಿಂದ ಅಪರಾಧಿಗೆ ಪಟ್ಟ ಬಂದಿದೆ ಅಂತ ಅನ್ಬೇಕಾದ್ರೆ ನೋಡಿ ಸರ್, ಎರಡೂ ಕಡೆಯಿಂದ ಸಹ ಎವಿಡೆನ್ಸ್ನ ಸಾಬೀತುಪಡಿಸೋ ಹಕ್ಕು ನಮಗಿದೆ ಅಂತ ಅಂದಾಗ ಲಾಯರ್ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಮತ್ತು ಲಾಯರ್ ಪಾವನಿ ಹೇಳ್ತಾ ಇರ್ತಾರೆ, ನೋಡಿ ಇವರ ಆನರ್, ದಶರಥ್ ಅವರಿಗೆ ತಾಗಿರೋ ಗುಂಡುಗೂ ಹಾಗೆ ಇವ್ರ ಕೈಲಿರೋ ಬುಲೆಟಲ್ಲಿರೋ ಗುಂಡುಗೂ ಎರಡು ಮ್ಯಾಚ್ ಆಗುತ್ತಾ ಅಂತ ಫಾರೆನ್ಸಿಕ್ ರಿಪೋರ್ಟ್ ಬರಬೇಕು, ಅದುವರೆಗೂ ಸಹ ಈ ಕೇಸ್ನ ಓಲ್ಡಲ್ಲಿ ಇರಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ ಅಂತ ಕೇಳ್ತಾ ಇರ್ತಾರೆ. ಜಡ್ಜ್ ಸಾಹೇಬರು ಇದನ್ನೆಲ್ಲ ನೋಟ್ ಮಾಡ್ಕೊಬಿಟ್ಟು ಈ ಕೋರ್ಟು ನಿಮ್ಮ ಮನವಿಯನ್ನು ಅಂಗೀಕರಿಸುತ್ತೆ ಅಂತ ಅಂದಾಗ ಈ ಕಡೆ ಲಾಯರ್ ಪಾವನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದ್ರೆ ಈ ಕಡೆ ಜ್ಯೋತಿಕಾ ಕಡೆ ಲಾಯರ್ಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಈ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಸಹ ಈ ಕೇಸ್ ಓಲ್ಡಲ್ಲಿರುತ್ತೆ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಒಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಆಶ್ಚರ್ಯ ಆಗಿ ಜಡ್ನ ನೋಡ್ತಾ ಇರಬೇಕಾದ್ರೆ ದ ಕೋರ್ಟ್ ಈಸ್ ಅರ್ಚನಾ ಅಂತ ಹೇಳಿದಾಗ ಎಲ್ಲರೂ ಕೈ ಮುಗಿತಾ ಇರ್ತಾರೆ. ಸ್ವಲ್ಪ ಟೈಮು ಬ್ರೇಕ್ ತೊಗೊಳಕ್ಕೆ ಹೊರಗಡೆ ಹೋಗ್ತಾ ಇರ್ತಾರೆ. ಒಂದು ಕಡೆ ಹೊರಗಡೆ ಬಂದಾಗ ಜ್ಯೋತಿಕಾ ಬೇಕು ಬೇಕು ಅಂತ ತಾತನ ಹತ್ರ ಚಾಟಿ ಹೇಳ್ತಾ ಇರ್ತಾಳೆ, ಸಿದ್ದು ಇಷ್ಟು ದೊಡ್ಡ ಅಪರಾಧ ಮಾಡಿದ್ದೇನೆ ಅಂತಂದ್ರೂ ಸಹ ಅವನಿಗೆ ಶಿಕ್ಷೆ ಆಗೋದು ಬಿಟ್ಟು ಹೊರಗಡೆ ಬಿಡೋಕ್ಕೆ ಟ್ರೈ ಮಾಡ್ತಿದ್ದಾರಲ್ಲ, ಏನಾಗಿದೆ ಈ ಲಾಯರ್ಗೆ ಅಂತ ಅನ್ಬೇಕಾದ್ರೆ ನನಗೂ ಅದೇ ಗೊತ್ತಾಗ್ತಿಲ್ಲ, ಏನಕ್ಕೆ ಇವ್ರು ಇಷ್ಟೊಂಥರ ಎಲ್ಲ ವಾದ ಮಾಡ್ತಿದ್ದಾರೆ, ನಾವೇ ಕಣ್ಣಾರೆ ನೋಡಿದ್ದೀವಿ, ಶೂಟ್ ಮಾಡಿದ್ದು ಸಿದ್ದು ಅಲ್ವಾ, ದಶರಥನಿಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲೇನೇನೋ ಆಗ್ತಿದೆ ಅಂತ ತಾತ ಟೆನ್ಷನಿಂದ ಹೇಳ್ತಾ ಇರ್ತಾರೆ. ಹಾಗೆ ಹೊಸ ಲಾಯರ್ ಬರೋದು ಅಂದ್ರೇನು, ಈ ಕೇಸ್ನ ರದ್ದು ಮಾಡೋದು ಅಂದ್ರೇನು ಒಂದು ಅರ್ಥ ಆಗ್ತಿಲ್ಲ ಅಂತ ತಾತ ಹೇಳ್ತಿದ್ರೆ, ಯೋಚನೆ ಮಾಡಬೇಡಿ ಮಾವ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅಂತ ಸುಮಿತ್ರಾ ಹೇಳ್ತಿದ್ರೆ ಜ್ಯೋತಿಕಾ ರೋಹನ್ ಕಡೆ ನೋಡಿಕೊಂಡು ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ನನ್ನ ಗಂಡ ಒಂದು ಇರುವೆನೂ ಸಾಯಿಸ್ತಾರಲ್ಲ, ಚಿಕ್ಕ ವಯಸ್ಸಿಂದಲೂ ಸಿದ್ದನ್ನ ಎತ್ಕೊಂಡು ಆಡಿಸಿ ಬೆಳೆದಿದ್ದಾರೆ, ಅಂಥವ್ರನ್ನ ಇವನು ಶೂಟ್ ಮಾಡಿದ್ನಲ್ಲ ಅಂತ ಅಳ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೋ ಸುಮಿತ್ರಾ, ಮೇಲೊಬ್ಬ ಇದ್ದಾನೆ, ಖಂಡಿತ ಎಲ್ಲನೂ ನೋಡ್ತಾ ಇರ್ತಾನೆ ಅಂತ ತಾತ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಕೋರ್ಟಲ್ಲಿ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ ಅಂತ ತಾತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ರೋಹನ್ ಹೇಳ್ತಾ ಇರ್ತಾನೆ, ಹೌದು ಆಂಟಿ, ಅಂಕಲ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಖಂಡಿತ ನ್ಯಾಯ ಸಿಗುತ್ತೆ, ತಡವಾಗಿ ಸಿಗ್ಬೋದು, ಆದರೆ
ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಜ್ಯೋತಿಕನು ಸಹ ಹೇಳ್ತಾ ಇರ್ತಾಳೆ, ಹೌದು ಮಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅಪ್ಪನಿಗೆ ಈ ಸ್ಥಿತಿ ಬರೋಕ್ಕೆ ಕಾರಣ ಆಗಿರೋರಿಗೆ ಖಂಡಿತ ಶಿಕ್ಷೆ ಕೊಡುತ್ತೆ ಕೋರ್ಟು ಅಂತ ಅಂದ್ಬಿಟ್ಟು, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಲಾಯರ್ ಸರ್, ಏನಿದು ಸಡನ್ನಾಗಿ ಹೊಸ ಲಾಯರ್ ಬರೋದು ಅಂದರೆ ಏನರ್ಥ ಅಂತ ಲಾಯರ್ನ ಜ್ಯೋತಿಕ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಹಾಗೆ ನೋಡಿ ಸರ್, ಡ್ಯಾಡ್ಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ, ಮನೆಯವ್ರಿಗೆಲ್ಲ ಮೋಸ ಆಗಿದೆ, ಅದೇನು ಮಾಡ್ತಾರೋ ಗೊತ್ತಿಲ್ಲ, ಈ ಕೇಸ್ನ ನಾವು ಗೆಲ್ಲಬೇಕು ಅಂತ ಜ್ಯೋತಿಕ ಲಾಯರ್ಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ದಶರಥನು ಸಹ, ಹೌದು ಸರ್, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಿರೋ ಕಾರಣವ್ರನ್ನ ಸುಮ್ಮನೆ ಬಿಡಬಾರ್ದು, ಶಿಕ್ಷೆ ಕೊಡಿಸ್ಲೇಬೇಕಂತ ತಾತನೂ ಹೇಳ್ತಿರ್ಬೇಕಾದ್ರೆ, ಖಂಡಿತ ಸರ್, ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ, ಸತ್ಯ ನಮ್ಮ ಕಡೆ ಇರಬೇಕಾದ್ರೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ರೆ ಜ್ಯೋತಿಕನಿಗೆ ಒಳಗೆ ಒಂದು ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ಈ ಲಾಯರ್ ಹೇಳ್ತಾ ಇರ್ತಾರೆ, ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಸರ್ ಅಂತ ಸುಮಿತ್ರನು ತಾತನು ಕರ್ಕೊಂಡು ಹೋಗ್ತಿದ್ರೆ, ಇನ್ನೊಂದು ಕಡೆ ಈ ಕಡೆ ಜ್ಯೋತಿಕಾ ಮತ್ತು ರೋಹನ್ ಇಬ್ಬರು ಮಾತಾಡ್ತಾ ಇರ್ತಾರೆ. ರೋಹನ್ ಹೇಳ್ತಾ ಇರ್ತಾನೆ, ಏನು ಜೋ, ಯಾಕೋ ಕೇಸ್ ಉಲ್ಟಾ ಹೊಡೆಯುತ್ತೆ ಅಂತ ನನಗೆ ಅನಿಸ್ತಿದೆ, ಮೇಲಾಗಿ ಫಾರೆನ್ಸಿಕ್ ರಿಪೋರ್ಟಲ್ಲಿ ಏನಾದರೂ ಈ ಬುಲೆಟು ಆ ಬುಲೆಟು ಬೇರೆ ಬೇರೆ ಅಂತ ಗೊತ್ತಾದರೆ ಸಿದ್ದು ಖಂಡಿತ ಹೊರಗಡೆ ಬರ್ತಾನೆ, ಏನು ಮಾಡೋದು ಅಂತ ಅಂದಾಗ ಇವಳಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಈ ಜ್ಯೋತಿಕಾ ಇನ್ನೊಂದು ಕಡೆ ಸ್ಮೈಲ್ ಮಾಡ್ಕೊಂಡು ನಗಾಡ್ಕೊಂಡು, ರೋಹನ್ ಈ ಜ್ಯೋತಿಕಾ ಇರಬೇಕಾದ್ರೆ ನೀನು ನನಗೆ ತಲೆ ಕೆಡಿಸ್ಕೊತೀಯಾ, ಆ ಫಾರೆನ್ಸಿಕ್ ರಿಪೋರ್ಟ್ನ ನಮಗೆ ಬೇಕಾದ ರೀತಿ ನಾವು ಟರ್ನ್ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂದಾಗ ರೋಹನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ತುಂಬ ಬಲ ಇದೆಯಾ ಜ್ಯೋತಿಕಾ ನೀನು, ನಾನು ಅಂದ್ಕೊಂಡಾಗಲ್ಲ, ನನಗಿನ್ನ 10 ಹೆಜ್ಜೆ ಮುಂದೆ ಇದೆಯಾ ಅಂತಿದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಇನ್ಸ್ಪೆಕ್ಟರ್ನ ಹತ್ರ ಬಂದು ಮಾತಾಡ್ತಾ ಇರ್ತಾಳೆ, ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ನಾಳೆ ಬರೋ ಫಾರೆನ್ಸಿಕ್ ರಿಪೋರ್ಟಲ್ಲಿ ಸಿದ್ದುನೇ ಕೊಲೆ ಮಾಡಿದ್ದೇನೆ ಅಂತ ಗೊತ್ತಾಗಬೇಕು, ಆ ರೀತಿ ರಿಪೋರ್ಟ್ನ ಬದಲಾಯಿಸಬೇಕು ಅಂತ ಅಂದಾಗ, ಮೇಡಮ್ ಅದೆಲ್ಲ ತುಂಬ ಕಷ್ಟ ಆಗುತ್ತೆ, ಆ ರೀತಿ ಆಗಲ್ಲ ಅಂತ ಅಂದಾಗ, ಅದು ನನಗೂ ಗೊತ್ತು ರೀ ತುಂಬ ಕಷ್ಟ ಆಗುತ್ತೆ ಅಂತ, ಅದಕ್ಕೆ ನಿಮ್ಮ ಕೈನ ಬೆಚ್ಚನೆ ಮಾಡ್ತಾ ಇದ್ದೀನಿ, ಎಲ್ಲೇ ಸೆಟಲ್ ಮಾಡಬೇಕು ಅದನ್ನೆಲ್ಲ ಸೆಟಲ್ ಮಾಡಿ ನೀವು ಕೇಳೋದಕ್ಕಿಂತ ಹೆಚ್ಚು ಹಣನ ನಾನು ಕೊಡ್ತೀನಿ ಅಂತ ಅಂದಾಗ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಅಲ್ಲ ಮೇಡಮ್, ಒಂದು ವಿಷಯ ನಂಗೆ ಅರ್ಥ ಆಗ್ತಿಲ್ಲ, ಕ್ಲಾರಿಟಿ ಕೊಡಿ, ಅಲ್ಲ ಸಿದ್ದು ಕೈಲಿ ಗನ್ನಿತ್ತು, ನಿಮ್ಮ ತಂದೆಯವ್ರಿಗೆ ಅವನೇ ಆರಿಸಿದ್ದು ಅಂದಮೇಲೆ ಅದೇ ತಾನೇ ರಿಪೋರ್ಟ್ ಬರೋದು, ಮತ್ತೇನಕ್ಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಈ ರಿಪೋರ್ಟ್ ಅದೇ ರೀತಿ ಬರುತ್ತೆ, ಅದನ್ನ ಬಿಟ್ಟು ನೀವೇನಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ ಮೇಡಮ್ ಅಂತ ಅಂದಾಗ, ಅದೆಲ್ಲ ನಮ್ಮ ಪರ್ಸನಲ್ ವಿಷಯ, ಅದನ್ನೆಲ್ಲ ನೀವು ಕೇಳಬೇಡಿ ಇನ್ಸ್ಪೆಕ್ಟರ್. ಹಾಗೆ ಇನ್ಸ್ಪೆಕ್ಟರ್, ಸರಿ ಮೇಡಮ್ ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೊರಟೋಗ್ತಿದ್ರೆ ಜ್ಯೋತಿಕಾ ಸಿಕ್ಕಾಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ನೋಡ್ದ ಸಿದ್ದು, ಈ ಜಗತ್ತಲ್ಲಿ ದುಡ್ಡು ಆಸ್ತಿ ಇದ್ದರೆ ಏನು ಬೇಕಾದರೂ ಗೆಲ್ಬೋದು, ಸುಳ್ಳನ್ನ ಸತ್ಯ ಮಾಡ್ಬೋದು, ಸತ್ಯನ ಸುಳ್ಳು ಮಾಡ್ಬೋದು, ಪ್ರೀತಿಯಿಂದ ಏನು ಗೆಲ್ಲಕ್ಕಾಗಲ್ಲ, ಅದ್ಯಾ ಲಾಯರ್ ಬಂದು ನಿನ್ನನ್ನು ಕಾಪಾಡ್ತಾರೋ ನಾನು ನೋಡ್ತಾ ಇರೋ ರಿಪೋರ್ಟ್ ಯಾವ ರೀತಿ ತರಿಸ್ಕೋತೀನಿ ಅಂತ ಜ್ಯೋತಿಕಾ ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರು ಸಿದ್ದನ ಪೊಲೀಸ್ ಸ್ಟೇಷನ್ ಒಳಗಡೆ ಕರ್ಕೊಬಂದು ಲಾಕಪ್ಪಲ್ಲಿ ಮತ್ತೆ ಆಗ್ತಿರ್ಬೇಕಾದ್ರೆ ಅಲ್ಲಿರೋ 3 ಜನ ರೌಡಿಗಳು ನಗಾಡ್ತಾ ಇರ್ತಾರೆ. ಏನು ಶಿಷ್ಯ, ಮೂಕೆಲ್ಲ ಬದನೆಕಾಯಿ ಥರ ಬಾಡೋಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಏನು ಮಾತಾಡದೆ ಸೈಲೆಂಟಾಗಿ ನಿಂತಿದ್ರೆ, ಇನ್ನೊಬ್ಬ ರೌಡಿ ಹೇಳ್ತಾ ಇರ್ತಾನೆ, ಇವತ್ತು ಬೇಲ್ ಸಿಗುತ್ತೆ ಅಂತ ತುಂಬ ಖುಷಿಯಾಗಿದ್ದ, ಸಿಗಲಿಲ್ಲ ಅಂತ ಅನಿಸುತ್ತೆ ಅಂತ ಅಂದಾಗ, ಏನಪ್ಪ ಪುಲ್ಬುಲ್ ಮಾತಾಡಲ್ವಾ ಅಂತ ರೇಗಿಸ್ತಾ ಇರ್ತಾರೆ. ಇವತ್ತು ಕೋರ್ಟಲ್ಲಿ ಜಡ್ಜ್ ಸಾಹೇಬ್ರು, ಇದೇ ನಿನ್ನ ತವ್ರ ಮನೆ ಅಂತ ಏನಾದರೂ ಹೇಳಿದ್ರ ಅಂತ ನಗಾಡ್ತಿರ್ಬೇಕಾದ್ರೆ, ನಾನು ಯಾವ ತಪ್ಪು ಮಾಡಿಲ್ಲ ಕಣ್ರು, ಅಂದಮೇಲೆ ನಾನು ಏನು ಕಿಲ್ಲಿಟ್ಕೋತಾರೆ ಅಂತ ಸಿದ್ದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇರ್ತಾನೆ. ಖಂಡಿತ ನಾಳೆ ನಾನು ಬಿಡುಗಡೆ ಆಗೇ ಆಗ್ತೀನಿ ಅಂತ ಅನ್ಬೇಕಾದ್ರೆ, ಅಯ್ಯೋ ಪೆದ್ದ ಇಂಥ ಪ್ರಮೇಲಿದೆಯಾ, ಒಂದ್ಸಲ ಸ್ಟೇಷನ್ ಮೆಟ್ಟದ ಮೇಲೆ ಮುಗಿದು ಕಣೋ, ನಾಳೆ ಅನ್ನೋದು ನೆನ್ಪು ಮಾಡ್ಕೊಳ್ಳೇಬಾರ್ದು ಅಂತ ನಗಾಡ್ಕೊಂಡು ಹೇಳ್ತಾ ಇರ್ತಾರೆ. ವಾರ ತಿಂಗಳಾಗುತ್ತೆ, ತಿಂಗಳು ವರ್ಷಗಳಾಗುತ್ತೆ, ಇದೇ ರೀತಿ ಕಳೀತಾ ಹೋಗುತ್ತೆ ಕಣೋ ಜೀವನ ಅಂತ ಹೇಳ್ಕೊಂಡು ನಗಾಡ್ತಾ ಇದ್ರೆ ಸಿದ್ದು ಬೇಜಾರಾಗಿ ಅವ್ರ ಮುಖಗಳನ್ನು ನೋಡ್ತಾ ಇರ್ತಾನೆ. ಮತ್ತು ರೌಡಿಗಳೆಲ್ಲ ಹೇಳ್ತಾ ಇರ್ತಾರೆ, ನೋಡು ಸಿದ್ದು, ನಾನು ಇದೇ ರೀತಿಯ ನಾನೇನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತಾ ಇದ್ದೆ, ಆದರೆ ಖಂಡಿತ ನಾನು ಬಂದು ಎಷ್ಟು ವರ್ಷಗಳಾಗೆ ಬಂತು, ಇದೇ ನನ್ನ ತವ್ರ ಮನೆ ರೀತಿ ಆಗಿದೆ, ಸಾಯೋವರೆಗೂ ನಾನು ಇಲ್ಲೇ ಇರಬೇಕು ಅಂತ ಆ ದೇವರು ನನ್ನ ಹಣೆ ಬರದಲ್ಲಿ ಬರ್ತಿದ್ದಾನೆ, ಹಂಗಾಗಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಸಿದ್ದುಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇನ್ನೊಬ್ಬ ರೌಡಿ ಹೇಳ್ತಾ ಇರ್ತಾನೆ, ನೋಡು ಸಿದ್ದು, ಈ ಗೋಡೆಗಳ ಮಧ್ಯೆ ಸಿಗಾಕೊಂಡ್ರೆ ಹೊರಗಿನ ಪ್ರಪಂಚ ಕಾಣೋದೇ ಇಲ್ಲ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ಹೊರಗಿನ ಬೆಳಕು ಕಾಣುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಅಂತ ಅಂದಾಗ ಸಿದ್ದು ಸಿಕ್ಕಾಪಟ್ಟೆ ಬೇಜಾರಾಗಿ ಏನು ಮಾತಾಡದೆ ಸೈಲೆಂಟಾಗಿ ಪೊಲೀಸ್ ಸ್ಟೇಷನ್ ಒಳಗಡೆ ಸೆಲ್ಲರಲ್ಲಿ ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದನು ಸಹ ಮನೆಗೆ ಹೋಗಿ ಸಿದ್ಧಾರ್ಥ್ ಫೋಟೋ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಸಿದ್ದನ್ನು ನೆನೆಸ್ಕೊಂಡು ಕೂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್.